ಗಂಡುಲಿ ಅಥವಾ ಹೆಣ್ಣುಲಿ ತನ್ನ ಪಂಜರಗಳನ್ನ ಅಂದ್ರೆ ಪಂಜುಗಳನ್ನ ಉಗುರುಗಳನ್ನ ಎಳಿತವೆ, ರೇಕ್ ಮಾಡ್ತವೆ. ರೇಕ್ ಎಳೆದು ಪರ್ಚು ಮಾರ್ಕ್ ಮಾಡ್ತವೆ. ಸೆಂಟ್ ಮಾರ್ಕಿಂಗ್ ಅಲ್ಲಿ ಮೆಸೇಜ್ ಕೊಡೋದೇ ಬೇರೆ ಒಂದು. ಇನ್ನೊಂದು ಫಿಸಿಕಲ್ ಪ್ರೆಸೆನ್ಸ್ ತೋರಿಸ್ಬೇಕು. ವಿತೌಟ್ ಕಾಂಟ್ಯಾಕ್ಟ್ ಫಿಸಿಕಲ್ ಪ್ರೆಸೆನ್ಸ್ ತೋರಿಸ್ಬೇಕು ಅಂದ್ರೆ ಇದು ಮೇನ್. ಏನಾಗುತ್ತೆ, ನಾರ್ಮಲಿ ಒಂದು 6-7 ಫೀಟ್ಗೆಲ್ಲ ಮಾಡ್ತಾ ಇರ್ತವೆ. ಈಗ ಅಪ್ ಟು 9 ಫೀಟ್ 10 ಫೀಟ್ವರೆಗೂ ರೀಚ್ ಮಾಡಕ್ಕೆ ಟ್ರೈ ಮಾಡ್ತವೆ. ತನ್ನ ಪ್ರೆಸೆನ್ಸ್ ತೋರಿಸ್ಲಿಕ್ಕೆ. ಯಾರೋ ನೋಡಿದ ತಕ್ಷಣ ಎದುರು ನೋಡೋದು ಎದುರು ಹುಡುಗಿ ಯಾರಪ್ಪ ಇಷ್ಟು ದೊಡ್ಡವನಿದ್ದಾನೆ, ಸವಾಸನೆ ಬೇಡಪ್ಪ ಅಂತ ಇದು ಮಾಡ್ತಾರೆ. ಇದು ನನ್ನ ಟೆರಿಟರಿ, ಯಾರು ಬರೋ ಹಾಗಿಲ್ಲ, ಅದು ಇನ್ನೊಂದು ಹುಲಿಗೆ ಗೊತ್ತಾಗಬೇಕು. ಏನ್ ಮಾಡುತ್ತೆ ಟೆರಿಟರಿ ಮಾರ್ಕಿಂಗ್ ತುಂಬಾ ಒಂದು ಕ್ರೂಷಿಯಲ್ ಟೈಗರ್ಗಳಲ್ಲಿ ಅಥವಾ ಕಾರ್ನಿವರ್ಗಳೇ. ಅದು ಸಾಲಿಟರಿ ಆಗಿ ಬದುಕುವಂತ ಪ್ರಾಣಿಗಳಿಗೆ ಬಹಳ ಒಂದು ಇಂಪಾರ್ಟೆಂಟ್. ತುಂಬಾ ಮೆಥಡ್ಸ್ಗಳಿದಾವೆ ಟೆರಿಟರಿ ಮಾರ್ಕಿಂಗ್ ಅಲ್ಲಿ. ಫಸ್ಟ್ ಮೆಥಡ್ ಬಂದು ನಾವು ಸೆಂಟ್ ಮಾರ್ಕಿಂಗ್ ಅಂತ ಕರಿತೀವಿ. ಸೆಂಟ್ ಮಾರ್ಕಿಂಗ್ ಅಂದ್ರೆ ಈ ಮರಗಳಿಗೆ ಅಥವಾ ಯಾವ್ದಾರ ಒಂದು ಬೆಂಚ್ ಮಾರ್ಕ್ಸ್ಗಳು ಮಾಡ್ದಂಗೆ ಅದು ಹೋಗಿ ಏನ್ ಮಾಡುತ್ತೆ, ಯೂರಿನ್ ಸ್ಪ್ರೇ ಮಾಡುತ್ತೆ. ಹುಲಿ ಹೋಗಿ ಯೂರಿನ್ ಸ್ಪ್ರೇ ಮಾಡುತ್ತೆ. ಆ ಯೂರಿನ್ ಮರಗಳಿಗೆ ಒಂದು ರೀಚಬಲ್ ಲೈಟ್, ಹುಲಿಗೂ ಬೇರೆ ಹುಲಿಗೆ ಗೊತ್ತಾಗ್ಬೇಕು, ಬೇರೆ ಪ್ರಾಣಿಗಳಿಗೂ ಗೊತ್ತಾಗಬೇಕು. ಹುಲಿಗಳು ನಾನು ಇಲ್ಲಿದ್ದೀನಿ, ಇದು ನನ್ನ ಟೆರಿಟರಿ, ಇಲ್ಲಿಗೆ ಬಂದ್ರೆ ನಿಮ್ಗೆ ಹೊಡಿತೀನಿ ಅಂತ ಒಂದು ಇಂಟಿಮಿಡೇಷನ್ ವಿತೌಟ್ ಫಿಸಿಕಲ್ ಪ್ರೆಸೆನ್ಸ್ ನಿಮ್ಗೆ ಹೇಳ್ತಾ ಇರೋದು. ಯೂರಿನ್ ಸೆನ್ಸ್ ಮಾಡ್ತಾ ಸರ್, ದೂರ ಸ್ವಲ್ಪ ದೂರ ಮಾಡ್ತೀವಿ. ಹೇಳ್ತೀನಿ ಮುಂದೆ ಹೇಳ್ತೀನಿ ಯಾವ ಥರ ಸ್ಮೆಲ್ ಮಾಡುತ್ತೆ ಅಂತ. ಯೂರಿನ್ ಇಸ್ ಎ ಕಾಂಪ್ಲೆಕ್ಸ್ ಮಿಕ್ಸ್ಚರ್. ಇದೇನಾಗುತ್ತೆ, ಯೂರಿನಲ್ಲಿ ನಿಮಗೆ ಬರೀ ಯೂರಿನ್ ಪ್ಲಸ್ ಲಿಪಿಡ್ಸ್ ಇರುತ್ತೆ, ಲಿಪಿಡ್ಸ್ ಪ್ಲಸ್ ಪ್ರೋಟೀನ್ಸ್ ಇರುತ್ತೆ, ಪ್ರೋಟೀನ್, ಆಲ್ಕಲೈನ್ ಮತ್ತೆ ಆಸಿಡ್ ಇರುತ್ತೆ, ಸಲ್ಫರ್ ಇರುತ್ತೆ. ಇದಿಷ್ಟು ಮಿಕ್ಸ್ಚರ್ ಆಗಿ ಇಟ್ಸ್ ಇನ್ ಜನರಲ್ ಯೂರಿನ್ ಸ್ಪ್ರೇ ಮಾಡಿದಾಗ ಮೇಲ್ ಆ್ಯಂಡ್ ಫೀಮೇಲ್ ಮಾಡೋಂಥ ಇದು. ಬಟ್ ಫೀಮೇಲಲ್ಲಿ ಏನಾಗುತ್ತೆ, ಕೆಲವೊಂದು ಕಾಂಪೋನೆಂಟ್ ಇಂಪಾರ್ಟೆಂಟ್ ಇರುತ್ತೆ. 2AP ಅಂತ ಕರಿತೀವಿ ನಾವು, ಅದು 2-ಅಸಿಟೈಲ್ ಪ್ರೊಪಲೈನ್ ಅಂತ. ಇದು ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿ ಫಿಮೇಲಲ್ಲಿ ನೋಡೋಕ್ಕೆ ಸಿಗೋಂಥ ಕೆಮಿಕಲ್. ಇದಲ್ಲದೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ಸೆಂಟ್ ಮಾರ್ಕಿಂಗಲ್ಲಿ ಏನಾಗುತ್ತೆ, ಫಿಮೇಲು 8ಗೆ ಬಂದಿರೋದು ಗೊತ್ತಾಗುತ್ತೆ ಮೇಲ್ಗೆ, ಇಲ್ಲ ಲ್ಯಾಕ್ಟೇಟಿಂಗ್ ಮದರ್ ವಿತ್ ಕಪ್ಸ್ ಇರೋದು ಗೊತ್ತಾಗುತ್ತೆ, ಇಲ್ಲ ಬೇರೆ ಒಂದು ಮೇಲು ನನಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಈ ಟೆರಿಟರಿ ಹೋಲ್ಡಿಂಗ್ ಮೇಲು ಗೊತ್ತಾಗುತ್ತೆ, ಇಲ್ಲ ಬೇರೆ ಇಂಟ್ರೂಡರ್ಸ್ ಮೇಲ್ಸ್ಗಳಿಗೆ ಇಲ್ಲ ಇಲ್ಲೊಬ್ಬ ಸ್ಟ್ರಾಂಗ್ ಮೇಲ್ ಇದ್ದಾನೆ ಈ ಟೆರಿಟರಿಯಲ್ಲಿ, ಇಲ್ಲಿಗೆ ಹೋಗೋದು ಬೇಡ ಅನ್ನೋದೊಂದು ಅವಾಯ್ಡ್ ಮಾಡುತ್ತೆ. ಅಗ್ರೆಷನ್ ತೋರಿಸುತ್ತೆ, ಈ ಕಡೆ ನಾನು ಮೇಟಿಂಗ್ ಅಲ್ಲಿ ರೆಡಿ ಇದ್ದೀನಿ ಅಂತ ತೋರಿಸುತ್ತೆ, ಇಲ್ಲಿಗೆ ಬರ್ಬೇಡ ನಾನು ತುಂಬಾ ಡಾಮಿನೇಟ್ ಆಗಿದ್ದೀನಿ ಅಂತ ತೋರಿಸುತ್ತೆ. ಮೇಲ್ ಫೀಮೇಲ್ ಎರಡಕ್ಕೂ ಮೆಸೇಜ್ ಹೌದು. ಡಿಕೋಡಿಂಗ್ ಅಂತ ಹೇಳ್ತೀವಿ. ಇದು ಕೋಡ್ ಮಾಡಿ ಕಳಿಸುತ್ತೆ, ಅದು ಡಿಕೋಡ್ ಮಾಡ್ಕೊಳ್ಳುತ್ತೆ ಫೀಮೇಲ್ ಅಲ್ಲಿ. ಈಗ ಮೇನ್ ಅಂದ್ರೆ ಫೆಲ್ಮಿನ್ ಬಿಹೇವಿಯರ್ ಅಂತ ಹೇಳ್ತೀವಿ. ಫೆಲ್ಮಿನ್ ಬಿಹೇವಿಯರ್ ಬಂದು ಏನಂದ್ರೆ, ನಮ್ಮಲ್ಲಿ ಹೇಗೆ ಸೆನ್ಸ್ ಆರ್ಗನ್ಸ್ಗಳಿರುತ್ತೆ, ಅದೇ ಥರ ಜಾಕೋಬ್ ಸೆನ್ಸ್ ಆರ್ಗನ್ ಇದೆ. ಜಾಕೋಬ್ ಸೆನ್ಸ್ ಆರ್ಗನ್ ಅಂದರೆ, ಈಗ ಎಲ್ಲೋ ಒಂದು ಹುಲಿ ಒಂದು ಯೂರಿನ್ ಪಾಸ್ ಮಾಡಿರುತ್ತೆ, ಆ ಯೂರಿನ್ ಪಾಸ್ ಮಾಡಿರುತ್ತೆ, ಅದನ್ನ ಇನ್ನೊಂದು ಹುಲಿಗಳು ಗ್ರಹಿಸಿದಾಗ ಅವೇನು ಮಾಡುತ್ತೆ, ತನ್ನ ನಾಲ್ಗೆಗೋ ಅಥವಾ ಮೂಗಿಗೆ ಬಿಟ್ಕೊಂಡು ಒಂದು ಫೆಲ್ಮಿನ್ ಬಿಹೇವಿಯರ್ ಕೊಡುತ್ತೆ. ಒಂದು ಮುಖ ಎಲ್ಲ ಒಂಥರ ಇದು ಮಾಡ್ದಂಗೆ ಕೊಡುತ್ತೆ, ರಿಂಕಲ್ ಮಾಡಿದ್ ಕೊಡುತ್ತೆ. ಅದೇನಾಗುತ್ತೆ, ಮೆಸೇಜ್ ಪಾಸ್ ಆಗುತ್ತೆ, ಅವಾಗ ಡಿಕೋಡಿಂಗ್ ಆಗುತ್ತೆ. ನಮ್ಮಲ್ಲಿ ಜಾಕೋಬ್ ಸೆನ್ಸ್ ಆರ್ಗನ್ ಇರುತ್ತೆ. ಜಾಕೋಬ್ ಸೆನ್ಸ್ ಆರ್ಗನ್ ಅಲ್ಲಿ ಹೋಗಿ ಟಚ್ ಮಾಡಿದಾಗ ಅದು ಮೆಸೇಜ್ ಕೊಡುತ್ತೆ, ಡಿಕೋಡ್ ಆಗುತ್ತೆ. ಫೀಮೇಲ್ ಇಟಲಿದ್ದಾಳ, ಎಷ್ಟು ದೂರದಲ್ಲಿದ್ದಾಳೆ, ಈ ಮೇಲ್ ಹೆಂಗಿದ್ದಾನೆ, ಡಾಮಿನೇಟ್ ಇದ್ದಾನ, ಬೇರೆ ಯಾವ್ದಾರ ಮೇಲ್ ಬಂದಿದೆ, ಇನ್ನೊಂದು ಮೇಲ್ ಯಾವ್ದಾರು ಬಂದು ಸೆಂಟ್ ಮಾರ್ಕಿಂಗ್ ಮಾಡಿದ್ಯಾ, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮೇಲ್ಗೆ ಇನ್ನೊಂದು ಯಾವ್ದಾರ ಮೇಲ್ ಬರ್ತಾ ಇದ್ದಾನ, ಎಂಟ್ರಿ ಆಗ್ತಾ ಇದ್ದಾನ, ನಾನು ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಟೆರಿಟರಿನ, ಇದನ್ನೆಲ್ಲ ಮಾಡ್ತೀವಿ. ಈ ಟೈಮಲ್ಲಿ ಏನಾಗುತ್ತೆ, ಈ ಟೈಮಲ್ಲಿ ಸ್ವಲ್ಪ ಯಾವ್ದಾರು ಬೇರೆ ಇಂಟ್ರೂಡರ್ಸ್ ಮೇಲ್ಸ್ಗಳು ಅಥವಾ ಫ್ಲೋಟರ್ಸ್ ಮೇಲ್ಸ್ಗಳು ಬಂದಾಗ ಇದು ಟೆರಿಟರಿ ಮಾರ್ಕಿಂಗ್ ಜಾಸ್ತಿ ಮಾಡುತ್ತೆ. ಯೂಶಲಿ 4 ದಿನ 5 ದಿನಕ್ಕೆ ಒಂದ್ಸಲಿ ಒಂದು ಮರಕ್ಕೆ ಇವತ್ತು ಸೆಂಟ್ ಮಾರ್ಕ್ ಮಾಡಿದ್ರೆ 4-5 ದಿನಕ್ಕೆ ಆ ಮರಕ್ಕೆ ಬಂದು ಮಾಡುತ್ತೆ ಅನ್ನೋದು ಒಂದು ಸ್ಟಡಿ. ಬಟ್ ಈ ಟೈಮಲ್ಲಿ ಏನಾಗುತ್ತೆ, ಬೇರೆ ಯಾವುದಾದ್ರೂ ಮೇಲ್ ಬರ್ತಾ ಇದ್ದಾನೆ, ಪಕ್ಕದಲ್ಲಿ ಡಾಮಿನೇಟ್ ಇದ್ದಾನೆ ಟೆರಿಟರಿಲಿ, ಅವನು ಯಾವಾಗ ಬೇಕಾದ್ರೂ ನನ್ನ ಹೊಡೆದು ಮುಂದೆ ಬರ್ಬೋದು ಅಂದಾಗ ಏನು ಮಾಡ್ತಾರೆ, ರಿಪೀಟೆಡ್ ಆಗಿ ಹೋಗಿ ಆ ಮರಕ್ಕೆ 2 ಡೇಸ್ 3 ಡೇಸ್ ಸ್ವಲ್ಪ ಬೇರೆ ಟೆರಿಟರಿನ ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ ಮಾಡಿ ಈ ಕಡೆನೇ ಜಾಸ್ತಿ ಮಾಡ್ತೀವಿ. ನಮ್ಮಲ್ಲಿ ಬಾರ್ಡರ್ ಹೆಂಗೆ ನಾವು ಡಿಫೆನ್ಸ್ನ ಸೆಟ್ ಮಾಡ್ತೀವಿ, ಅದೇ ಥರ ಸೇಮ್ ಸೆಟಪ್ ಮಾಡ್ತಾರೆ. ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರಲ್ಲ, ಎಲ್ಲಿ ಪ್ರಾಬ್ಲಮೆಟಿಕ್ ಇರಲ್ಲ ಅಂತ ಜಾಗನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಈ ಜಾಗನ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇದು ಸೆಂಟ್ ಮಾರ್ಕಿಂಗ್ ಆಯಿತು. ಸೆಂಟ್ ಮಾರ್ಕಿಂಗ್ ಅಲ್ಲದೆ ಸೆಕೆಂಡ್ ಮೆಥಡ್ ಬಂದು ನಾವು ಒಂದು ಮರದಲ್ಲೇ ನೋಡ್ಬಿಡೋಣ ಮುಂದೆ ಹೋಗಿ. ಟೆರಿಟರಿ ಮಾರ್ಕಿಂಗಲ್ಲಿ ಸೆಕೆಂಡ್ ಬಂದು ನಮಗೆ ರೇಕ್ ಮಾರ್ಕ್ಸ್ ಅಂತ ಕರಿತೀವಿ. ರೇಕ್ಸ್ ಮಾರ್ಕ್ಸ್ ಅಂದರೆ ಟೈಗರ್ ಗಂಡುಲಿ ಅಥವಾ ಹೆಣ್ಣುಲಿ ತನ್ನ ಪಂಜರಗಳನ್ನ ಅಂದ್ರೆ ಪಂಜುಗಳನ್ನ ಉಗುರುಗಳನ್ನ ಎಳಿತವೆ, ರೇಕ್ ಮಾಡ್ತವೆ. ರೇಕ್ ಎಳೆದು ಪರ್ಚು ಮಾರ್ಕ್ ಮಾಡ್ತವೆ. ಇದು ಒಂದು ತನ್ನ ಪ್ರೆಸೆನ್ಸ್ ತೋರಿಸ್ಲಿಕ್ಕೆ, ಇನ್ನೊಂದು ಹುಲಿಗೆ ತನ್ನ ಪ್ರೆಸೆನ್ಸ್ ತೋರಿಸ್ಲಿಕ್ಕೆ. ಇನ್ನೊಂದು ಮೆಸೇಜ್ ಏನಂದ್ರೆ, ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ಇಷ್ಟು ಹೈಟ್ ಇದ್ದೀನಿ. ಏನಾಗುತ್ತೆ, ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ಸೆಂಟ್ ಮಾರ್ಕಿಂಗ್ ಅಲ್ಲಿ ಬೇರೆ ಮೇಲೆ ಯಾವ್ದಾದ್ರು ಬರ್ತಾ ಇದ್ದಾನೆ ಅಂತ ಅಂದಾಗ ಸೆಂಟ್ ಮಾರ್ಕಿಂಗ್ ಅಲ್ಲಿ ಮೆಸೇಜ್ ಕೊಡೋದೇ ಬೇರೆ ಒಂದು. ಇನ್ನೊಂದು ಫಿಸಿಕಲ್ ಪ್ರೆಸೆನ್ಸ್ ತೋರಿಸ್ಬೇಕು ವಿತೌಟ್
ಕಾಂಟ್ಯಾಕ್ಟ್ ಫಿಸಿಕಲ್ ಪ್ರೆಸೆನ್ಸ್ ತೋರಿಸ್ಬೇಕು ಅಂದ್ರೆ ಇದು ಮೇನ್. ಏನಾಗುತ್ತೆ ನಾರ್ಮಲಿ ಒಂದು 6-7 ಫೀಟ್ಗೆಲ್ಲ ಮಾಡ್ತಾ ಇರ್ತವೆ, ಈಗ ಅಪ್ ಟು 9 ಫೀಟ್ 10 ಫೀಟ್ವರೆಗೂ ರೀಚ್ ಮಾಡಕ್ಕೆ ಟ್ರೈ ಮಾಡ್ತವೆ. ತನ್ನ ಪ್ರೆಸೆನ್ಸ್ ತೋರಿಸ್ಬೇಕು. ಯಾರೋ ನೋಡಿದ ತಕ್ಷಣ ಎದುರು ನೋಡೋದು ಎದುರು ಹುಡುಗಿ ಯಾರಪ್ಪ ಇಷ್ಟು ದೊಡ್ಡವನಿದ್ದಾನೆ, ಸವಾಸನೆ ಬೇಡಪ್ಪ ಅಂತ ಇದು ಮಾಡ್ತಾರೆ, ರೇಕ್ ಮಾರ್ಕ್ಸ್ ಮಾಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಸೆಂಟ್ ಗ್ಲ್ಯಾಂಡ್ಸ್ಗಳು ಇರ್ತದೆ. ಸೆಂಟ್ ಗ್ಲ್ಯಾಂಡ್ಸ್ಗಳು ಟೈಗರಲ್ಲಿ ಸೆಂಟ್ ಗ್ಲ್ಯಾಂಡ್ಸ್ಗಳು ಅಂದರೆ ಏನಲ್ ಗ್ಲ್ಯಾಂಡ್ಸಲ್ಲಿ ಇರ್ತದೆ ಒಂದು, ಮತ್ತು ಇನ್ನೊಂದು ಪಾಸ್ಗಳಲ್ಲಿ ಇರ್ತದೆ, ಉಗುರುಗಳಲ್ಲಿ ಮತ್ತು ಪಾಸ್ಗಳಲ್ಲಿ ಇದಿರ್ತದೆ. ಇನ್ನೊಂದು ಚೀಕಲ್ಲಿ ಇರ್ತದೆ, ಇನ್ನೊಂದು ಟೈಲಲ್ಲಿ ಇರುತ್ತೆ. ನೀವು ನೋಡಿರ್ಬೋದು ಮನೆ ಬೆಕ್ಕುಗಳು, ನೀವು ಹೋದ ತಕ್ಷಣ ಫಸ್ಟ್ ಬಾಲ ಎಲ್ಲ ಎತ್ತಿ ನಿಮ್ಮ ಮೈಯೆಲ್ಲ ಉಜ್ಜಿ ಮಾಡುತ್ತೆ. ಯಾಕಂದ್ರೆ ನಿಮ್ಮನ್ನ ಒಂದು ರೂಢಿ ಮಾಡ್ಕೊಬಿಡ್ತದೆ ಫಸ್ಟ್ ಹೋದ ತಕ್ಷಣ, ನನ್ನ ಟೆರಿಟರಿ ಇದೆಯಾ ಅಂತ ನಿಮ್ಮನ್ನು ಮಾರ್ಕ್ ಮಾಡ್ಕೊಳ್ತಾ ಇದೆ. ಹಿಂಗೆ ಸೇಮ್ ಟೈಗರಲ್ಲೂ ಸೇಮ್ ಅದೇ ಒಂದು ರೇಕ್ ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಇದೇ ಮರಕ್ಕೆ ಅಥವಾ ಬೇರೆ ಮರಕ್ಕೆ ಹೋಗಿ ಯೂರಿನ್ ಸ್ಪ್ರೇ ಮಾಡುತ್ತೆ. ಆಮೇಲೆ ಸ್ಕ್ರೇಪ್ ಮಾರ್ಕ್ ಮಾಡುತ್ತೆ, ಎಲ್ಲಾರ ಒಂದು ಡೆಫಿಕೇಟ್ ಮಾಡುತ್ತೆ, ಅಂದ್ರೆ ಸ್ಕ್ಯಾಟ್ ಹಾಕುತ್ತೆ ಅಂತ. ಸ್ಕ್ಯಾಟ್ ಅಂದ್ರೆ ಅದು ಹೋಗಿ ಮಣ್ಣನ್ನ ಕೆರೆಯುತ್ತೆ, ಮಣ್ಣನ್ನ ಕೆರೆಯುತ್ತೆ. ಕೆರೆದಾಗ ಅಲ್ಲೂ ನಿಮ್ಮಲ್ಲಿ ಸಿಗುತ್ತೆ. ಇಲ್ಲ ಹೋಗಿ ಚಿಕ್ಕನ ಮರಕ್ಕೆ ಉಜ್ಜುತ್ತೆ, ನೀವು ಕೆನ್ನೆನ ಹೋಗಿ ಇನ್ನೊಂದು ಇದಕ್ಕೆ ಉಜ್ಜುತ್ತೆ. ಉದ್ದಾಗ್ಲೂ ಅಲ್ಲೂ ನಿಮ್ಗೆ ಫೆರೋಮೋನ್ ಗ್ಲ್ಯಾಂಡ್ಸ್ಗಳು ರಿಲೀಸ್ ಆಗುತ್ತೆ, ಪ್ರೀ ಆರ್ಬಿಟಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಇಲ್ಲಿ ಇದಾಗುತ್ತೆ. ಇದು ಮೇಜರ್ ಆಗಿ ಮಾಡೋ ಅಂತ ಒಂದು ಟೆರಿಟರಿಯಲ್ಲಿ ಮಾರ್ಕ್ ಮಾಡೋ ಅಂತ ಬಿಹೇವಿಯರ್ಗಳು. ಈ ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಚೀಕ್ನ ತಾಯಿ ಮರಿಗಳು ಇರ್ತಾಗ ಮರಿ ಹೋಗ್ಬಿಟ್ಟು ತಾಯಿಗೆ ಮುಖ ಎಲ್ಲ ಉಜ್ತಾ ಇರುತ್ತೆ, ತಾಯಿ ಬಾಲಲ್ಲಿ ಅದನ್ನ ಸವರ್ತಾ ಇರುತ್ತೆ. ಇದೆಲ್ಲ ನಿಮ್ಗೆ ತನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋ ಅಂತ ಒಂದು ಬಿಹೇವಿಯರ್ಗಳು. ಎಲ್ಲಾದ್ರಲ್ಲೂ ಫೆರೋಮೋನ್ಸ್ ರಿಲೀಸ್ ಆಗೋಂಥದ್ದು. ತಾಯಿ ಮತ್ತೆ ಮರಿಗಳಿಗೆ ಬೇರೆ ಥರನೇ ಗ್ಲ್ಯಾಂಡ್ಸ್ಗಳು ಇರ್ತದೆ, ಸೆಂಟ್ ಗ್ಲ್ಯಾಂಡ್ಸ್ಗಳು ಇರ್ತದೆ. ಮದರ್ ಫೀಮೇಲ್ ಮತ್ತು ಮೇಲ್ಗೆನೆ ಬೇರೆ ಥರ ಇರುತ್ತೆ. ನಾನು ಹೇಳ್ದಲ್ಲ ಸರ್, ನೋಡಿ ಈ ಥರ ಮಾರ್ಕಿಂಗ್ ತನ್ನ ಟೆರಿಟರಿಯನ್ನು ಅವ್ರು ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಕೆಲವೊಂದು ಸರಿ ಅನ್ಸುತ್ತೆ ಯಾರೋ ಹೊರಗಿಂದ ಬರ್ತಾರೆ, ಈ ಟೆರಿಟರಿ ಎಂಟ್ರಿ ಆಗ್ತಾರೆ. ಆ ಫೈಟಿಂಗ್ ಹೇಗಿರುತ್ತೆ ಸರ್? ಅಟ್ಲೀಸ್ಟ್ ಬಿಹೇವಿಯರ್ ಇದರಲ್ಲೇ ಆಲ್ಮೋಸ್ಟ್ 70 to 80% ಇದರಲ್ಲೇ ಅವಾಯ್ಡ್ ಮಾಡ್ಬಿಡುತ್ತೆ. ಬೇರೆ ಟೈಗರ್ನ ಬರ್ದೇ ಇರಂಗ್ ನೋಡ್ಕೊಳ್ತವೆ. ಏನು ನಾನು ಹೇಳ್ದಂಗೆ ಸೆಂಟ್ ಮಾರ್ಕಿಂಗ್ ಅಲ್ಲಿ ಸ್ಟ್ರಾಂಗ್ ಸೆಂಟ್ ಕೊಡ್ತವೆ. ಈ ಸೆಂಟ್ ಹೆಂಗಿರುತ್ತೆ ಅಂದ್ರೆ ಮೇಲ್ ಫೀಮೇಲ್ ಕೊಡ್ಬೇಕಾದ್ರೆ ಬೇರೆ ತರ ಇರುತ್ತೆ. ಐ ಆಮ್ ಡಾಮಿನೇಟ್ ಅಂತ ಒಂದು ಕೊಡುತ್ತೆ ಮೆಸೇಜ್. ಫೀಮೇಲ್ ನಾನು ರೆಡಿ ಟು ಮೇಟ್ ಅಂತ ಒಂದು ಮೆಸೇಜ್ ಕೊಡುತ್ತೆ. ಅದೆಲ್ಲ ನಿಮ್ಗೆ ಸ್ಮೆಲ್ ಮಾಡ್ಬೇಕು, ನೀವು ಸ್ನಿಫ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಲೈಕ್ ನೀವು PVR ಸಿನಿಮಾಸ್ಗಳಲ್ಲಿ ಪಾಪ್ಕಾರ್ನ್ ಸ್ಮೆಲ್ ಬರುತ್ತಲ್ಲ, ಆ ತರ ಸ್ಮೆಲ್ ಬರ್ತದೆ. ಹೌದು. ಇನ್ನು ಅಗ್ರೆಸಿವ್ ಮೇಲ್ಸ್ ನಾವು ನೋಡಿದೀವಿ. ಎರಡು ಮೇಲ್ ಟೈಗರ್ ಪಕ್ಕ ಟೆರಿಟರಿ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಯೂರಿನ್ ಸ್ಪ್ರೇ ಮಾಡಿದಾಗ ತುಂಬಾ ಪಂಜೆಂಟ್ ಸ್ಮೆಲ್ ಬರುತ್ತೆ, ತುಂಬಾ ಅಸಿಡಿಕ್ ಸಲ್ಫರ್ ಇದು ಬರುತ್ತೆ, ಅಷ್ಟು ಗ್ಯಾಸ್ ಜಾಸ್ತಿ ಇರುತ್ತೆ, ಅಷ್ಟು ಇದಿರುತ್ತೆ. ಅದ್ರಲ್ಲೇನೆ ನಿಮ್ಗೆ ಆಲ್ಮೋಸ್ಟ್ ಇದಾಗ್ಬಿಡುತ್ತೆ, ಸಪ್ರೇಟ್ ಆಗ್ಬಿಡುತ್ತೆ. ಇದಾದ್ಮೇಲೂ ಎರಡು ಈಕ್ವಲ್ ಆಗಿದೆ ಅಂದಾಗ ಮಾತ್ರ ಒಳಗಡೆ ಬರ್ತದೆ. ಒಳಗಡೆ ಬಂದು ಸಡನ್ ಆಗಿ ಫೈಟ್ ಆಗ್ಬಿಡಲ್ಲ. ಫಸ್ಟ್ ಏನ್ ಮಾಡುತ್ತೆ, ಲ್ಯಾಟ್ರಲ್ ಡಿಸ್ಪ್ಲೇ ಹೇಳಿದ್ನಲ್ಲ, ಒಂದು ಸೌಂಡ್ ಆಗಿರ್ಬೋದು ಅಥವಾ ಸೆಂಟ್ ಮಾರ್ಕಿಂಗ್ ಆಗಿರ್ಬೋದು. ಅದಾದ್ಮೇಲೆ ಲ್ಯಾಟ್ರಲ್ ಡಿಸ್ಪ್ಲೇ ಆಗುತ್ತೆ. ಲ್ಯಾಟ್ರಲ್ ಡಿಸ್ಪ್ಲೇ ಆದ್ಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ ಫೈಟಿಂಗ್. ಲ್ಯಾಟ್ರಲ್ ಡಿಸ್ಪ್ಲೇಲೂ ನಾವಿಬ್ರು ಈಕ್ವಲ್ ಇದ್ದೀವಿ ಅಂದಾಗ ನೆಕ್ಸ್ಟ್ ಫೈಟ್ ಆಗ್ತದೆ. ಫೈಟು ನಿಮಗೆ ಹೇಳಲಿಕ್ಕಾಗಲ್ಲ. ಕೆಲವೊಂದು ಒಂದೆರಡು ಏಟಿಗೆನೆ ಬೇರೆ ಮೇಲುಗಳು ಹೊಟ್ಟೋಗ್ಬೋದು. ಕೆಲವೊಂದು ಎರಡೂ ಸ್ಟ್ರಾಂಗ್ ಆಗಿದ್ದಾಗ ಅಂಟಿಲ್ ಡೆತ್ ನಮ್ಮಲ್ಲಿ ಫೈಟ್ ಆಗಿರೋದನ್ನ ನೋಡಿದ್ವಿ. ಸಾಯೋವರೆಗೂ ಬ್ರೂಟಲ್ ಫೈಟ್ ಆಗ್ತದೆ, ಫೈಟ್ ಆಗುತ್ತೆ. ಇದು ಮೇಜರ್ ಇಂಜೂರ್ ಆಗುತ್ತೆ. ಇಂಜೂರ್ ಆಗಿದ್ದೆಲ್ಲ ಹೊರಗಡೆ ಹೋಗ್ತಾನೆ. ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವನು ಅಲ್ಲಿ ಉಳಿತಾನೆ. ಉಳಿದಂತವನು ನೆಕ್ಸ್ಟ್ ಅಲ್ಲೇ ಸರ್ವೈವ್ ಆಗ್ತಾನೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಇಂಜೂರ್ಡ್ ಆಗಿರುತ್ತೆ. ಟೈಗರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಅಥವಾ ಕಾರ್ನಿವರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ತನ್ನ ಬಾಡಿ ಪಾರ್ಟ್ಸ್ಗಳು ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಯಾಕಂದ್ರೆ ಅಂಟ್ ಮಾಡ್ಲಿಕ್ಕೆ ಆಗಲ್ಲ. ಚೆನ್ನಾಗಿದ್ದೇನೆ ಅಂಟ್ ಮಾಡಕ್ ಹೋದಾಗ 20 ಚಾನ್ಸ್ ತಗೊಂಡ್ರೆ 1 ಅಥವಾ 2 ಸಕ್ಸಸ್ಫುಲ್ ಆಗುತ್ತೆ ಅಂತ. ಇದರಲ್ಲಿ ಏಟಾದಾಗೆಲ್ಲ ಆದಾಗ ಬಹಳ ಕಷ್ಟ ಆಗುತ್ತೆ, ಸರ್ವೈವ್ ಆಗೋದು ಕಷ್ಟ ಆಗುತ್ತೆ, ಮತ್ತೆ ಅಂಟ್ ಮಾಡೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಏನ್ ರೀಸನ್ ಸರ್ ಇನ್ನೊಂದು ಟೆರಿಟರಿನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ? ನನಗೆ ಇನ್ನೊಂದು ಜಾಗ ಬೇಕು ಅಂತನಾ ಅಥವಾ ಕೆಲವೊಂದು ಏನಾಗುತ್ತೆ, ಮೇಜರ್ಲಿ ಎಲ್ಲ ಫೀಮೇಲ್ಗೋಸ್ಕರನೇ ಹೊಡ್ತಾರೆ, ಹೆಣ್ಗೋಸ್ಕರನೇ ಇದಾಗೋದು ಫೈಟ್ಗಳಾಗೋದು. ಏನಾಗುತ್ತೆ, ಫೀಮೇಲ್ ಏನ್ ಮಾಡುತ್ತೆ, ಹೋಗಿ ಚೆಕ್ ಮಾಡ್ತಾಳೆ ಈ ಸೀಸನ್ ಅಲ್ಲೂ ಇವನೇ ಡಾಮಿನೇಟ್ ಇದಾನ, ಈ ಟೆರಿಟರಿಲಿ ಡಾಮಿನೇಟ್ ಇದಾನ, ನನ್ನ ಮಕ್ಳಿಗೆ ಸೇಫ್ಟಿ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡುತ್ತೆ. ಏನ್ ಮಾಡುತ್ತೆ, ಪಕ್ಕದ ಟೆರಿಟರಿ ತನ್ನ ಟೆರಿಟರಿ ಇರುತ್ತೆ, ಆ ಎಡ್ಜಸ್ ಅಲ್ಲಿ ಹೋಗಿ ಮೆಸೇಜ್ ಕೊಟ್ಟು ಬರುತ್ತೆ. ಕೆಲವೊಂದ್ಸಲ ಯೂರಿನ್ ಸ್ಪ್ರೇ ಮಾಡೋದು ಅದಕ್ಕೆ ಅಟ್ರಾಕ್ಟ್ ಆಗಿ ಮೇಲ್ಗಳು ನಾನೊಂದು ಚಾನ್ಸ್ ತಗೊಳ್ಳೋಣ ಅಂತ ಒಳಗೆ ಬಂದ್ಬಿಡ್ತಾವೆ. ಒಳಗೆ ಬಂದಾಗ ಫೈಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ತುಂಬಾ ಓಲ್ಡ್ ಟೈಗರು ಅದೇನೇ ಒಂದು 4-5 ಟೈಮ್ಸ್ ಬ್ರೀಡಿಂಗ್ ಆಗಿರುತ್ತೆ, ಇವಳು ಸ್ವಲ್ಪ ಅವಾಯ್ಡ್ ಮಾಡ್ತಾಳೆ ಅಂತ. ನೆಕ್ಸ್ಟ್ ಬೇರೆದಕ್ಕೆ ಚಾನ್ಸ್ ಕೊಡೋಕೆ ಇದು ಮಾಡ್ತಾರೆ. ಆ ಟೈಮ್ಗಳಲ್ಲಿ ಬೇರೆ ಯಂಗ್ ಮೇಲ್ಸ್ಗಳನ್ನ ಹೊರಗಡೆಯಿಂದ ಯಂಗ್ ಮೇಲ್ಸ್ನ ತರಕ್ಕೆ ಟ್ರೈ ಮಾಡ್ತಾರೆ. ಅವಾಗೂ ಈ ಥರ ಫೈಟ್ಗಳಾಗ್ತದೆ. ಟೈಗರಲ್ಲಿ ಮೇನ್ ಪ್ರೈಮ್ ಟೈಮ್ ಬಂದು 6 to 7 years. ಪ್ರೈಮ್ ಟೈಮ್ ಅಂದ್ರೆ ಆಫ್ ದ ಇಯರ್. ಟೈಗರ್ ಒಂದು 15 ವರ್ಷ ಬದುಕುತ್ತೆ ವೈಲ್ಡ್ ಅಲ್ಲಿ ಅಂದ್ರೆ, ಅಥವಾ 12 ವರ್ಷ 13 ವರ್ಷ ಬದುಕುತ್ತೆ ಅಂದ್ರೆ ಅದ್ರದ್ದು ಅರ್ಧ ಏಜ್ ನಾವು ಪ್ರೈಮ್ ಏಜ್ ಅಂತ ಕಂಡಿರ್ತೀವಿ.
ಪ್ರೈಮ್ ಪೀರಿಯಡ್ ಅಂತ. ಆ ಟೈಮಲ್ಲಿ ಬಹಳ ಸ್ಟ್ರಾಂಗ್ ಇರ್ತಾವೆ ಟೈಗರ್, ಬಹಳ ಬಿಲ್ಟ್ ಇರ್ತವೆ, ಬಹಳ ಸ್ಟ್ರಾಂಗ್ ಇರ್ತವೆ. ಇದಾದ್ಮೇಲೆ ಪ್ರೈಮ್ ಟೈಮ್ ಏಜ್ ಕಡಿಮೆ ಹೋದಂಗೆ ಏನಾಗುತ್ತೆ, ಕೆನೈನ್ಸ್ ಓರ್ಡೌಟ್ ಆಗೋದಾಗಿರ್ಬೋದು, ಕ್ಲಾಸ್ಗಳು ಇದಾಗೋದು, ಡಿಕ್ಲೋ ಆಗೋದು, ಇದೆಲ್ಲ ಆಗ್ತಾ ಹೋಗುತ್ತೆ. ಅವಾಗ ಟೈಗರ್ದು ನೆಕ್ಸ್ಟ್ ಸ್ಟೇಜ್ ಇನ್ನೇನು ಅಂತಿಮ ಘಟ್ಟದಲ್ಲಿ ಅವು ಇರ್ತವೆ. 10 years ಎಲ್ಲ ದಾಟ್ಬಿಟ್ರೆ ಟೈಗರಲ್ಲಿ ಸ್ವಲ್ಪ ಆ ರೋಬಸ್ಟ್ನೆಸ್ ಕಡಿಮೆ ಆಗುತ್ತೆ. ಅದಕ್ಕೆ ಏನು ಮಾಡ್ತವೆ, ಯಂಗ್ ಮೇಲ್ಸ್ಗಳನ್ನ ತರಕ್ಕೆ ಟ್ರೈ ಮಾಡ್ತವೆ ಟೆರಿಟರಿಗೆ. ಆವಾಗ ಈ ಫೈಟ್ ಆಗುತ್ತೆ. ಮೇ ಬಿ ಅವನೇನೋ ಸ್ಟ್ರಾಂಗ್ ಆಗಿತ್ತು ಅಂದರೆ ಈ ಓಲ್ಡರ್ ಮೇಲ್ನ ಎತ್ತಾಕ್ತಾನೆ, ಇಲ್ಲ ಓಲ್ಡರ್ ಮೇಲೆ ಸ್ಟ್ರಾಂಗ್ ಆಗಿತ್ತು ಅಂದರೆ ಯಂಗ್ ಮೇಲ್ನ ಹೊಡೆದೆಸಿತ್ತು. ಟೈಗರ್ಗಳನ್ನ ನಾವು ಸಾಲಿಟ್ರಿಗೆ ಈ ಸಾಲಿಟ್ರಿ ಏನು ಟೈಗರ್ಗಳು ಇರ್ತದೆ ಇದು ತನ್ನ ಟೆರಿಟರಿನ ಮೇಂಟೈನ್ ಮಾಡುತ್ತೆ. ಹೋಮ್ ರೇಂಜ್ ಮತ್ತೆ ಟೆರಿಟರಿ ಅಂತ ಇರುತ್ತೆ. ಹೋಮ್ ರೇಂಜ್ ಟೆರಿಟರಿ ಡಿಫ್ರೆನ್ಸ್ ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಮ್ಮ ಮನೇಲಿ ನಾವು ಕಿಚನ್ ಯೂಸ್ ಮಾಡ್ತೀವಿ, ಬಾತ್ರೂಮ್ ಯೂಸ್ ಮಾಡ್ತೀವಿ, ವಾಶ್ರೂಮ್ಸ್ ಯೂಸ್ ಮಾಡ್ತೀವಿ, ಹಾಲ್ ಯೂಸ್ ಮಾಡ್ತೀವಿ, ಫೋರ್ಟಿಕೋ ಯೂಸ್ ಮಾಡ್ತೀವಿ. ಇದಿಸ್ ಹೋಮ್ ರೇಂಜ್. ಬಟ್ ಬೆಡ್ರೂಮ್ ಅಂತ ಬಂದಾಗ ನಮಗೆ ಮಾತ್ರ ಇರುತ್ತೆ, ನಾವು ಯಾರನ್ನೂ ಬೇರೆಯವ್ರನ್ನ ಅಲೋ ಮಾಡಲ್ಲ ಬಂದವ್ರನ್ನ. ಸೇಮ್ ಹೋಮ್ ರೇಂಜ್ ಅಂದ್ರೆ ನಿಮಗೆ ಫುಡ್ಗೋಸ್ಕರ ಹೊರಗಡೆ ಹೋಗುತ್ತವೆ, ನೀರಿಗೋಸ್ಕರ ಹೋಗುತ್ತೆ, ಏರಿಯಾ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾರೆ. ಬಟ್ ಟೆರಿಟರಿ ಅಂದಾಗ ಇಟ್ಸ್ ಎ ಹೈಲಿ ಪ್ರೊಟೆಕ್ಟೆಡ್, ಹೈಲಿ ಡಿಫೆಂಡೆಡ್ ಏರಿಯಾ ಬೈ ದ ಇಂಡಿವಿಜುವಲ್ಸ್. ಅದ್ರೊಳಗೆ ಯಾರು ಇಲ್ಲ, ಸೇಮ್ ಸೆಕ್ಸ್ ಇರೋಂಥ ಬೇರೆ ಇದನ್ನ ಬಿಟ್ಕೊಳ್ಳಲ್ಲ. ಗಂಡುಲಿನ ಬಿಟ್ಕೊಳ್ಳಲ್ಲ ಟೆರಿಟರಿ ಒಳಗೆ. ಗಂಡುಲಿಗೆ ಒಂದು 3-4 ಹೆಣ್ಣುಲಿಗಳು ಓವರ್ಲ್ಯಾಪಿಂಗ್ ಟೆರಿಟರಿ ಆಗಿರುತ್ತೆ. 3 to 4 ಫೀಮೇಲ್ಸ್ ನಾವು ಹೇಳ್ತೀವಿ. ಬಟ್ ಗಂಡುಲಿ ಬಿಟ್ಕೊಳ್ಳಲ್ಲ, ಹೆಣ್ಣುಲಿನ ತನ್ನ ಟೆರಿಟರಿಗೆ ಬಿಟ್ಕೊಳ್ಳಲ್ಲ. ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲೇ ಒಂದು ಟೆರಿಟರಿ ಮೀನ್ಸ್? ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು 5 square kilometer ಮಾಡ್ಕೊಳ್ತವೆ, ಕೆಲವೊಂದು 10 square kilometer ಮಾಡ್ತವೆ, ಒಂದು 25 square kilometer ಮಾಡ್ತವೆ. ಈ ಬೆಟ್ಟದ ಹುಲಿಗಳು ಅಂತ ಹೇಳ್ತೀವಿ ನಾವು, ಹಿಲ್ ಸ್ಟೇಷನ್ ಹಿಲ್ಸ್ ಕಂಡು ಬರೋಂಥವೆಲ್ಲ 40, 50, 100 square kilometerಗೆ ಒಂದೊಂದು ಹುಲಿಗಳು ಇರ್ತವೆ. ಡಿಪೆಂಡ್ ಅಪಾನ್ ದ ಫುಡ್ ಸೋರ್ಸ್ ಮತ್ತೆ ಕಾಂಪಿಟೇಷನ್, ಇದು ಡಿಪೆಂಡ್ ಆಗುತ್ತೆ. ಈ ನಾಗರಹೊಳೆಯಲ್ಲಿ ಬಂದಾಗ ನಮಗೆ 10 square kilometerಗೆ ಒಂದು ಹುಲಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ 149 ± ಇದೆ. ಅಪ್ರಾಕ್ಸಿಮೇಟ್ಲಿ ಅದನ್ನ ನೀವು ಡಿವೈಡೆಡ್ ಬೈ ನಮ್ಮ ಏರಿಯಾ ಮಾಡಿದ್ರೆ 843.3 square kilometer ಮಾಡಿದ್ರೆ ನಿಮಗೆ 16 to 7 square kilometerಗೆ ಒಂದು ಹುಲಿ ಅಂತ ನಾವು ಕರಿತೀವಿ. ಬಟ್ 10 square kilometer ಒಂದು ಹುಲಿ ಮಾಡ್ತೀವಿ.